ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮುದ್ದಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಮುದ್ದಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರು ಯಾವುದು ಎಷ್ಟು ಮೇಡಮ್? ಇದು 105 ನೂರ ಪ್ರೆಷರ್ ಇರೋದು 105 105. ಸರ್ವೆ ನಂಬರ್ಗೆ ಬಂದಿದ್ದೀವಿ. ಇಲ್ಲಿ ಎಮ್ ಸ್ಯಾಂಡ್ ಮತ್ತು ಜಲ್ಲಿ ಮಾಡೋಂಥದ್ದು. ಇಲ್ಲಿ ವಿಪರೀತವಾಗಿ ಧೂಳು ಬರುತ್ತೆ. ಅದರಿಂದ ಅದನ್ನು ಇವರು ಎಷ್ಟೇ ಬಾರಿ ತಹಸೀಲ್ದಾರ್ಗಾಗಲಿ ಮತ್ತು ಡಿ ಸಿ ಅವ್ರಿಗಾಗಲಿ ಮನವಿ ಪತ್ರ ಸಲ್ಲಿಸಿದ್ರು ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ಕ್ರೆಸರ್ನ ನಿಲ್ಲಿಸಿದ್ದಾರೆ. ಯಾಕೆಂದರೆ ಇಲ್ಲಿ ಸುತ್ತಮುತ್ತ ಇದು ಜಮೀನು ಇರೋದ್ರಿಂದ, ಗ್ರೀನ್ ಲ್ಯಾಂಡ್ ಇರೋದ್ರಿಂದ ಇಲ್ಲಿ ವ್ಯವಸಾಯ ಮಾಡ್ತಾರೆ. ಮತ್ತು ಪ್ರಾಣಿ ಪಕ್ಷಿಗಳು ಮತ್ತು ಹಸು ದನಗಳು, ಕರುಗಳು ಇವೆಲ್ಲ ಮೇಯ್ಬೇಕಾದ್ರೆ ಆ ಎಲೆಗಳಲ್ಲಿ ಧೂಳುಗಳು ಕೂತಿರುತ್ತೆ. ಅದನ್ನೇ ತಿಂದಾಗ ಅದು ಸಾಯೋ ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ. ಇಲ್ಲಿಗೆ ಬಂದಿದ್ದೀವಿ. ಈ ಮೇಡಮ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಮೇನ್ ಸೆಂಜುಲೆಸ್ಟ್ ಅವ್ರಿಗೆ ಏನು ಕಂಪ್ಲೇಂಟ್ ಮಾಡಿದ್ದಾರೆ, ಮತ್ತು ತಹಸೀಲ್ದಾರ್ ಅವ್ರಿಗೆ ಏನು ಕಂಪ್ಲೇಂಟ್ ಮಾಡಿದ್ದಾರೆ, ಮತ್ತು ಡಿ ಸಿ ಅವ್ರಿಗೆ ಯಾವ ಥರದ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನ ಕೇಳೋಣ ಬನ್ನಿ. ನಾನು ಮೈನ್ಸ್ ಅಂಡ್ ಜಿಯಾಲಜಿ ಪ್ರತಿ ಸಲ ನಾನು ಕಂಪ್ಲೇಂಟ್ ಕೊಡುವಾಗ ಮೈನ್ಸ್ ಅಂಡ್ ಜಿಯಾಲಜಿ KSPCB ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಡೆಪ್ಯೂಟಿ ಅದು ಮೈಸೂರ್ದು DC, ತಹಸೀಲ್ದಾರು ಎಲ್ಲರಿಗೂ ಕಾಪಿ ಹಾಕಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ನಮಗೆ ಈ ಥರ ಸಂಕಷ್ಟಗಳಿದೆ ಅಂತ ಈಗಾಗಲೇ ಒಂದು ಕಮ್ಮಿ ಅಂದರೆ ಒಂದು 100 ಮೇಲ್ಗಳಾದರೂ ಹಾಕಿರ್ತೀನಿ. ಇಮೇಲು ಬರಹದಲ್ಲೂ ಕೊಟ್ಟಿದ್ದೀನಿ, ರಿಜಿಸ್ಟರ್ಡ್ ಪೋಸ್ಟ್ ಮಾಡಿದ್ದೀನಿ, ಸ್ಪೀಡ್ ಪೋಸ್ಟ್ ಮಾಡಿದ್ದೀನಿ, ಪರ್ಸನಲ್ ಆಗಿ ಹೋಗಿ ತಹಸೀಲ್ದಾರ್ ಆಫೀಸಲ್ಲಿ ಕೊಟ್ಟಿದ್ದೀನಿ. ಈ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಒಳಪಡುತ್ತಾ ಇದೆಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುತ್ತೆ. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಈ ಎಮ್ಸ್ಯಾಂಡಲ್ಲಿ ಬೈ ಪ್ರಾಡಕ್ಟ್ ಅಂತ ಒಂದು ಸ್ಲರ್ರಿ ಅಂತ ಹೇಳ್ತಾರೆ. ಅದು ಸಿಲಿಕಾ ರಿಚ್ ಇರುತ್ತೆ. ಅದೇನಂದರೆ ಅದು ಪ್ರಕೃತಿಗೂ ಕೆಟ್ಟದು, ಆಮೇಲೆ ಮನುಷ್ಯರಿಗೂ ಅದ್ರ ಧೂಳು ತುಂಬ ಕೆಟ್ಟದು. ಅದರಲ್ಲಿ ಏನಾದರೂ ನಮಗೆ ಲಂಗ್ಸ್ಗೆ ಅಫೆಕ್ಟ್ ಆಗ್ಬೋದು, ಕ್ಯಾನ್ಸರ್ ಬರ್ಬೋದು, ಎಲ್ಲ ರೀತಿ ಪ್ರಾಬ್ಲಮ್ಗಳಿದೆ. ನೀವು ನಮ್ಮ ಈ ಮುದ್ದಹಳ್ಳಿ ಗ್ರಾಮ ಮತ್ತು ಹತ್ತಿರ ನವಿಲೂರು ಎಲ್ಲೇ ಯಾವುದೇ ಇಂಟೀರಿಯರ್ ರೋಡ್ಸ್ಗೆ ಹೋಗಲಿ, ನೀವೆಲ್ಲ ಕಡೆ ಈ ಎಮ್ಸ್ಯಾಂಡ್ ಸ್ಲರಿನ ರಾಶಿ ನೋಡ್ಬೋದು. ಈವನ್ ಕಡಬನಕಟ್ಟೆಯಲ್ಲಿ ನೀವು ಟರ್ನ್ ಮಾಡಿ ಯಾರೇ ಈ ಮುದ್ದಹಳ್ಳಿ ಗ್ರಾಮಕ್ಕೆ ಬಂದರೂ ನೋಡ್ಬೋದು. ಎಲ್ಲ ಕಡೆ ಗುಡ್ಡ ಥರ ರಾಸಿ ಹಾಕಿರ್ತಾರೆ. ಅದನ್ನ ಆ್ಯಕ್ಚುಲಿ ಇವರು ಎಮ್ಸ್ಯಾಂಡ್ ಅವರು ಅದನ್ನ ಎಲ್ಲಿ ಇದು ಬೌಲ್ಡರ್ಸ್ ತೆಗಿತಾರೆ, ಕಾರಿ ಅಂತಾರಲ್ಲ, ಅಲ್ಲಿಗೆ ಸುರಿಬೇಕು. ಬಟ್ ಇವ್ರು ಏನು ಮಾಡ್ತಾರೆ, ಪ್ರಿಕಾಷನ್ ಏನು ತಗೋತಾ ಇಲ್ವಾ ಇವರು? ಏನು ಪ್ರಿಕಾಷನ್ ತಗೊಳ್ತಿಲ್ಲ. ಹಿಂಗೇನೆ ಎಲ್ಲಂದ್ರೆ ಅಲ್ಲಿ ಸುರಿದು ಬಿಡ್ತಾ ಇದ್ದಾರೆ. ಯಾರು ಕೇಳಿದ್ರು ಅವ್ರಿಗೆ ಕೊಟ್ಬಿಡ್ತಾರೆ. ಯಾರು ಕೇಳಿದ್ರು ಅದನ್ನ ಕೊಡಬಾರ್ದು. ಯಾಕಂದ್ರೆ ಹಳ್ಳಿಯವ್ರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಅದೇನು ಒಳ್ಳೇದ ಕೆಟ್ಟದ ಅಂತ ಎಲ್ಲಿ ಗೊತ್ತಿರುತ್ತೆ. ಬಟ್ ಇವ್ರೇನ್ ಮಾಡ್ತಾರೆ ಅಂದ್ರೆ, ಕೇಳಿದ್ರೆ ಸಾಕು ಅವ್ರಿಗೆ ಖಾಲಿ ಆಗ್ಬಿಡುತ್ತಲ್ಲ, ತಗೊಂಡೋಗಿ ಸುರಿದು ಬಿಡ್ತಾರೆ. ಅದ್ರಲ್ಲಿ ಏನಾರ ಕ್ಯಾನ್ಸರಸ್ ಕೂಡ ಇರ್ಬೋದು. ನನಗೆ ಆ ಥರ ಎಲ್ಲ ಅಂತೂ ತೊಂದರೆ, ಅದು ತುಂಬಾನೇ ತೊಂದರೆ. ಉಸಿರಾಟದ ಸಮಸ್ಯೆಗಳು ಉಂಟಾಗತ್ತೆ, ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ ಆ ಥರ. ಆಮೇಲೆ ನಮಗೂ ಅಷ್ಟೇ, ನಾವು ಜಮೀನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇದು ಪ್ರೆಷರ್ ಓಡುವಾಗ ಕಣ್ಣುರಿ, ಮೈ ಕಡ್ತ, ಇವೆಲ್ಲ ಸಮಸ್ಯೆಗಳು. ಆಮೇಲೆ ಆ ಶಬ್ದಕ್ಕೆ ಹೊರಗಡೆ ಬಂದು ಕೆಲಸ ಮಾಡೋ ಮನಸ್ಸೇ ಬರೋದಿಲ್ಲ. ಮನೆ ಒಳಗಡೆ ಹೋಗಿ ಕಿವಿ ಮುಚ್ಕೊಂಡು ಕೂತ್ಕೊಳ್ಳೋಣ ಅನ್ನೋಷ್ಟು ವಿಪರೀತ ಶಬ್ದ ಇರುತ್ತೆ. ಈಗ ಕ್ರಷರ್ಗಳಲ್ಲಿ ಕೆಲಸ ಮಾಡೋಂಥ ಕೂಲಿ ಕಾರ್ಮಿಕರಿಗೆ ಅವ್ರು ಯಾವ ಥರ ಪ್ರಿಕಾಷನ್ ತಗೋಬೇಕು? ಆ್ಯಕ್ಚುಲಿ ಅವರು 6 ತಿಂಗಳಿಗೆ ಒಂದ್ಸಲಿ ಟೆಸ್ಟ್ ಮಾಡಿಸ್ಬೇಕು. ಅವ್ರನ್ನ ಕರ್ಕೊಂಡೋಗಿ ಮೆಡಿಕಲ್ ಟೆಸ್ಟ್ ಮಾಡಬೇಕು, ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸ್ಬೇಕು. ನನಗೆ ಡೌಟು ಇವ್ರು ಏನು ಮಾಡಿಸೋದಿಲ್ಲ. ಆಮೇಲೆ ಅದಕ್ಕೆ ಮಾಸ್ಕು ಮತ್ತೆ ಬೇರೆ ಪ್ರಿಕಾಷನ್ ಎಲ್ಲ ತಗೋಬೇಕಾಗತ್ತೆ. ಇವ್ರೇನು ಮಾಡ್ತಾರೆ ಅದ್ರ ಬಗ್ಗೆ ನಂಗೆ ಅರಿವಿಲ್ಲ. ನಾನು ಒಳಗೆ ಹೋಗಿ ನೋಡೋಕ್ಕಾಗಲ್ವಲ್ಲ, ನಂಗೆ ಗೊತ್ತಿಲ್ಲ ಅದು. ಈಗ ನೀವು ಗ್ರಾಮ ಪಂಚಾಯತಿ PD ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀರಾ? PDOಗೂ ಕಂಪ್ಲೇಂಟ್ ಮಾಡಿದ್ವಿ. ಎಲ್ಲರಿಗೂ 2023 ಜನವರಿಲಿ ಸ್ಟಾರ್ಟ್ ಆಗಿದ್ದು. ಆವಾಗ ಒಂದು 3-4 ತಿಂಗಳು ನಮ್ಗೆ ಗೊತ್ತಾಗಲಿಲ್ಲ. ಬಟ್ ಯಾವಾಗ ನಮಗೆ ಅದರ ಅನುಭವ ಶುರು ಆಯಿತೋ, ಇದು ಅಂದರೆ ಗಿಡಗಳ ಮೇಲೆಲ್ಲ ಈ ಧೂಳೆಲ್ಲ ನೋಡೋಕೆ ಶುರು ಮಾಡಿದ್ವು. ಆವಾಗ ಇದೇನಿದು ಅಂದ್ಬಿಟ್ಟು ಆವಾಗಿಂದ ನಾವು PDOಗೆ, ಈವನ್ ಇದು ಬರೋಕ್ಕೆ ಮುಂಚೆನೇ ನಮ್ಗೆ ಬೇಡ ಈ ಊರಿಗೆ ಅಂತಲೂ ನಾವು ಕಂಪ್ಲೇಂಟ್ ಮಾಡಿದ್ವಿ. ಎಲ್ಲನೂ ಕಾಪಿ ಇದೆ. ಇದೆಲ್ಲ ಆ್ಯಕ್ಚುಲಿ KADBಗೆ ಇದು ನೋಟಿಫೈಡ್ ಏರಿಯಾ. ನೋಟಿಫೈ ಆದಮೇಲೆ ಆ್ಯಕ್ಚುಲಿ ಇವರು ಏನೇ ಕಾರಣಕ್ಕೂ ಲೈಸೆನ್ಸ್ ಕೊಡೋಕ್ಕಾಗಲ್ಲ. ಯಾಕಂದರೆ ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ನಾವೆಲ್ಲ ಸ್ಟ್ರೈಕ್ ಮಾಡಿದ್ದೀವಿ, ನೋಟಿಫೈ ಮಾಡಬಾರ್ದು ಅಂತ, ಅದನ್ನು ವಿಡ್ರಾ ಮಾಡಬೇಕು ಅಂತ ಮಾಡಿದ್ವಿ. ಬಟ್ 2022ರಲ್ಲಿ ನವಂಬರಲ್ಲಿ ನೋಟಿಫೈ ಆಗಿತ್ತು. ಬಟ್ ಇವ್ರಿಗೆ ಡಿಸೆಂಬರ್ ಜನವರಿಲಿ ಲೈಸೆನ್ಸ್ ಕೊಟ್ಟರು. ಅದು ಯಾವ ರೀತಿ ಕೊಡ್ತಾರೆ? ಯೂಶಲಿ ಏನಂದರೆ, ಒನ್ಸ್ ನೋಟಿಫೈಡು ಆ ಜಾಗಕ್ಕೆ ಏನೇ ಕಾರಣಕ್ಕೂ ಅದು ನಮ್ಮದು ರೈಟ್ಸ್ ಹೋಗುತ್ತೆ. ಅದು ರೈಟ್ಸ್. ಮೇಡಮ್, ನಿಮ್ಮ ಪ್ರಕಾರ ಇದು ಲೀಗಲ್ ಆಗಿದೆಯಾ, ಇಲ್ಲೀಗಲ್ ಆಗಿದೆಯಾ? ಅದು ನನಗೆ ಲೀಗಲ್ ಆಸ್ಪೆಕ್ಟ್ ಅಷ್ಟು ಹೇಳಕ್ಕೆ ಬರಲ್ಲ. ಬಟ್ ನಾನು ಏನೇನು ತಪ್ಪು ಅಬ್ಸರ್ವ್ ಮಾಡಿದ್ದೀನಿ ಅದನ್ನೆಲ್ಲ ನಾನು DC ಅವ್ರಿಗೆ ಮತ್ತು ಎಲ್ಲರಿಗೂ ನಾನು ಕೊಟ್ಟಿದ್ದೀನಿ.
ಕೆಲವುದಕ್ಕೆ ನಾನು ಕೇಳಿದ್ದೀನಿ ರೈಟ್ ಟು ಇನ್ಫಾರ್ಮೇಷನಲ್ಲಿ, ಕೆಲವುದಕ್ಕೆ ಉತ್ತರ ಬಂದಿಲ್ಲ. ಅಪೀಲು ಹಾಕಿದ್ದೀನಿ, KDBಗೆ ಅಪೀಲ್ ಹಾಕಿದ್ದೀನಿ, ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಅಪೀಲ್ ಹಾಕಿದ್ದೀನಿ. ಇನ್ನೂ ಉತ್ತರ ಬಂದಿಲ್ಲ ಕೆಲವೆಲ್ಲ. ಇದ್ರ ಬಗ್ಗೆ ಮುಂದಿನ ಹೋರಾಟ ಹೇಗಿರುತ್ತೆ ಮೇಡಮ್? ನಾವು ಅದೇ ಇದು ಏನೆಲ್ಲ ಮಾಡಿದ್ರು ಅಧಿಕಾರಿಗಳು ಏನೇನೋ ಕಾರಣಗಳು ಹುಡ್ಕೊಂಡು ಇವ್ರನ್ನ ಬಚಾವ್ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಈ ರೈತ ಸಂಘದ ಇದರಿಂದ ಹೊರತು ನಮಗೆ ಬೇರೆ ಯಾವುದೂ ಮಾರ್ಗ ಇಲ್ಲ ಅಂತ ನಾವು ಅದರಲ್ಲಿ ಮುಂದುವರಿತಾ ಇದ್ವಿ.